ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಕೆಲವರಿಗೆ ಕೆಲವೊಂದು ಜಾಗಕ್ಕೆ ವಿಸಿಟ್ ಮಾಡಬೇಕು ಅಂತ ಡ್ರೀಮ್ ಇರುತ್ತೆ. ಸೊ ಅಂತಹ ಒಂದು ಡ್ರೀಮೇ ನಂದು ಕೂಡ. ಸೊ ನಾನು ನಿಮಗೆ ಸಾಕಷ್ಟು ಜಾಗಗಳನ್ನು ತೋರಿಸಿದ್ದೇನೆ. ಅದರಲ್ಲಿ ಒಂದು ಜಾಗ ಉಳಿದಿತ್ತು. ಅದ್ಯಾವುದಂದರೆ ಇವತ್ತು ನಾನು ಹೋಗ್ತಿರುವಂತಹ ಜಾಗ. ಅದ್ಯಾವುದು ನೋಡ್ತೀರಾ? ನೋಡಿ. ನಮ್ಮ ದಾಂಡೇಲಿಯಿಂದ ಬರುವಂತಹ ಕಾಳಿ ನದಿ. ಸೊ ಇದು ದೂದ್ಸಾಗರ್ ಮೇಲೆ ವಾಟರ್ ಫಾಲ್ಸ್ ಏನಿದೆ ಅಲ್ಲಿಂದ ಬಂದು ಹೀಗೆ ಹೋಗ್ತದೆ. ಎಲ್ಲ ಟ್ರೆಕ್ಕಿಂಗ್ ಮಾಡಿ ಕಾಲು ಸುಸ್ತಾಗಿ ಆ ಒಂದು ವ್ಯೂ ನೋಡುವಾಗ ಆಗುವಂತಹ ಖುಷಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸುಮಾರು ಜನರಿಗೆ ಆಸೆ ಇರ್ತದೆ ಈ ದೂದ್ಸಾಗರ್ ಬರಬೇಕಂತ ಆಸೆ ಇದ್ದರೂ ಕೂಡ ಕೆಲವರಿಗೆ ಇನ್ನೂ ಸ್ವಲ್ಪ ಅತಿ ಆಸೆ ಇರ್ತದೆ. ಅದೇನೆಂದರೆ ಆ ರೈಲ್ವೆ ಬ್ರಿಡ್ಜ್ ಏನಿದೆ ಅಲ್ಲಿಂದ ನೋಡಬೇಕು ದೂದ್ಸಾಗರ್ ಅಂತ. ಸೊ ಅಲ್ಲಿಗೆ ಯಾರೂ ಹೋಗ್ಲಿಕ್ಕಿಲ್ಲ, ಹೋದರೆ 6 ತಿಂಗಳು ಜೈಲಂತೆ, ಹಾಗೆಯೇ ಫೈನ್ ಕೂಡ ಕಟ್ಟಬೇಕು. ಸೊ ಇದೊಂದು ನೆನಪಿರಲಿ. ನೀವೇನಾದರೂ ಬರೋದಂತಾದರೆ ಡೈರೆಕ್ಟ್ ಬರ್ಬೋದು, ಅಥವಾ ನಮ್ಮನ್ನು ಯಾತ್ರಿಯೋ ಏನಿದೆ ಅದರಲ್ಲಿ ನೀವು ಬುಕ್ ಮಾಡಿ ಬರ್ಬೋದು. ನಿಮ್ಮನ್ನು ಕೂಡ ಪ್ರತಿ ವೀಕೆಂಡ್ ನಾವು ದೂದ್ಸಾಗರ್ ಮತ್ತು ಬೇರೆ ಬೇರೆ ಜಾಗಗಳಿಗೆ ಕರ್ಕೊಂಡು ಹೋಗ್ತೇವೆ. ಬಟ್ ಒಂದು ಹೇಳೋದೇನೆಂದರೆ ಲೈಫಲ್ಲಿ ಒಮ್ಮೆ ಆದರೂ ದೂದ್ಸಾಗರನ್ನು ನೋಡಲೇಬೇಕು. ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಇರೋದು ಮಂಗಳೂರು ಕರ್ನಾಟಕದಿಂದ ದೂರದಲ್ಲಿರುವಂತಹ ಗೋವಾದಲ್ಲಿ. ಸೊ ಗೋವಾ ಅಂತ ಹೇಳುವಾಗ ಎಲ್ರಿಗೂ ಅನಿಸೋದು ಪಾರ್ಟಿ, ಪಬ್, ಡ್ರಿಂಕ್ಸ್ ಅಷ್ಟೇ ಅಂತ. ಬಟ್ ಅಲ್ಲ, ಗೋವಾದಲ್ಲಿ ಇನ್ನೂ ಬ್ಯೂಟಿಫುಲ್ ಆದಂತಹ ಒಂದು ಜಾಗ ಇದೆ. ಸೊ ಆ ಜಾಗವನ್ನು ನಿಮಗೂ ತೋರಿಸಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ನಾನು ಆ್ಯಕ್ಚುಲಿ ಒಬ್ಬನೇ ಹೋಗೋದು ಯಾವತ್ತು, ಬಟ್ ಇವತ್ತು ನಾನು ಒಬ್ಬನೇ ಹೋಗ್ತಾ ಇಲ್ಲ. ನಮ್ಮ ಟೀಮ್ ಏನಿದೆ ಯಾತ್ರಿಯೋ, ಸೊ ಅದರ ಜೊತೆ ಹೋಗ್ತಾ ಇದ್ದೇನೆ. ಹಾಗೆಯೇ ನಮ್ಮ ಜೊತೆ ನಮ್ಮ ಟೀಮ್ನವರು ಇದ್ದಾರೆ ನೋಡಿ. ಹಾಯ್ ಹಾಯ್ ಬ್ರೋ. ಹಾಯ್ 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 ಮ್ಯಾಮ್. ಹಾಯ್ ನೋಡಿ, ಅಲ್ವಿನ್ ಸರ್ ಅಂತ ಇವರು. ಅದೇ ಅವರು ತೇಜಸ್ವಿನಿ. ಹಾಯ್ ಅಖಿಲ. ಹಾಯ್. ಹಾಗೇನೆ ಯಾತ್ರಿ ಹೋದ ಇಬ್ಬರು CEO ಇದ್ದಾರೆ. CEO ಅವ್ರ ಹತ್ರ ಮಾತಾಡೋ. ಹೇಳಿ, ಇದು ಯಾವ ಟ್ರೆಕ್ ಮಾಡ್ತಿದ್ದಾರೆ? ದೂದ್ಸಾಗರ್. ಗೌರೀಶ್ ಅಂತ ಇವರು. ಫಸ್ಟ್ ಆಫ್ ಆಲ್ ದೂದ್ಸಾಗರ್ ಟ್ರೆಕ್ ಮಾಡ್ತಿದ್ದಾರೆ. ಸೊ ಒಂದು ಡ್ರೀಮ್, ಸುಮಾರು ಜನರು ಡ್ರೀಮ್ ಇರ್ತದೆ ದೂದ್ಸಾಗರ್ ಟ್ರೆಕ್ ಮಾಡಬೇಕು. ಯಾಕೆ ಯಾತ್ರಿಯೋ ಹೇಗೆ ಸ್ಟಾರ್ಟ್ ಮಾಡಿದ್ರಿ? ಯಾತ್ರಿಯೋ ಇಟ್ಸ್ ಲೈಕ್ ಏನು ವಾಟ್ ಈಸ್ ಯಾತ್ರಿ ಫಸ್ಟ್ ಆಫ್ ಆಲ್? ಸಡನ್ಲಿ ಕೇಳಿದ್ರೆ ಎಕ್ಸಾಮಲ್ಲಿ ವಯೋದಲ್ಲೇ ಹೇಳಲಿಕ್ಕೆ ಆಗಲಿಲ್ಲ. ವಯೋದಲ್ಲೇ ನಾನು ಫೇಲ್ ಆಗಿದ್ದೀನಿ. ಮತ್ತೆ ಇವರಿದ್ದಾರೆ. ಹಾಯ್ ದಿವ್ಯಾ. ಹಾಯ್ ದಿವ್ಯಾ, ಶ್ವೇತಾ ಆ್ಯಂಡ್ ನೀಲಾ. ಇವರು ಟ್ರಾವೆಲರ್ ಅಂತೆ. ಹೌದು. ನೋಡಿ ಹೇಗಿದೆ ಪಾತ್. ನಾವು ಕರ್ನಾಟಕ, ತಮಿಳುನಾಡು, ಕೇರಳದಲ್ಲೆಲ್ಲ ಸುಮಾರು ಟ್ರೆಕ್ ಮಾಡಿದ್ದೇವೆ. ಬಟ್ ಇದು ಗೋವಾದಲ್ಲಿ ಫಸ್ಟ್ ಟ್ರೆಕ್ಕಿಂಗ್ ನಂದಿದ್ದು. ಇದು ದೂದ್ಸಾಗರ್ ನದಿ. ನೋಡಿ ಹೇಗೆಲ್ಲ ಕ್ರಾಸ್ ಮಾಡಿ. ಇವರು ನಮ್ಮ ಮುಳುಗುತಜ್ಞ ಸರ್. ಹೇಳಿ ಮತ್ತೆ ಹೇಗೆ ಸರ್? ನಮ್ಮ ಸರ್ ಏನಿದ್ದಾರೆ ನಮಗೆ ತುಂಬ ದೊಡ್ಡ ಇನ್ಸ್ಪಿರೇಷನ್ ಅವರು. ಯಾಕಂದರೆ ಕೊಡಚಾದ್ರಿ ಸಹ ಬಂದಿದ್ದರು. ಹಾಗೇನೆ ಕೊಡಚಾದ್ರಿ ಫಸ್ಟ್ ಟ್ರೆಕ್ ಮಾಡಿ ರೀಚ್ ಆದದವರೇ. ಸೊ ಈಗ ಹೇಳಿ ಸರ್, ಹೇಗೆ ದೂದ್ಸಾಗರ್? ನಿಮ್ಮ ಡ್ರೀಮ್ ಇತ್ತು ದೂದ್ಸಾಗರ್? ಅದು ಡ್ರೀಮ್ ಇತ್ತು ತುಂಬ ದಿನಗಳಿಂದ. ತುಂಬ ದಿನ ಅಂತ ಅದಕ್ಕೆ ಹೇಳೋದಕ್ಕಿಂತ ತುಂಬ ವರ್ಷಗಳ ಹಿಂದೆ ನನಗೆ ದೂದ್ಸಾಗರ್ ಹೋಗ್ಬೇಕಂತ ಇತ್ತು. ಆ ಕನಸು ಈಗ ನನಸಾಗಿದೆ. ತುಂಬ ಖುಷಿ ಆಗ್ತಾಯಿದೆ, ಎಕ್ಸೈಟ್ ಆಗಿದ್ದೇನೆ. ಎಸ್ ಮ್ಯಾಮ್ ಇದ್ದಾರೆ. ಸೆಲಿನ್ ಕೊರಿಯಾ ಮ್ಯಾಮ್ ಹತ್ರ ಮಾತಾಡುವ. ಸರಿ, ಹೆಸರು ಸರಿಯಾ ನಾನು ಹೇಳಿದ್ದು? ಹೌದು, ಸೆಲಿನ್ ಕೊರಿಯಾ ಮೇಡಮ್ ಹೇಳಿ, ನೀವು ಟ್ರೆಕ್ಕಿಂಗ್ ಇದ್ರ ಮೊದಲು ಹೋಗಿದ್ದೀರಾ? ಇಲ್ಲ, ನಾನು ಫಸ್ಟ್ ಟೈಮ್ ಹೋಗುದು. ಹಾಂ. ಮತ್ತು ಸ್ವಲ್ಪ ವಿಯರ್ಡ್ ಕಾಣ್ತಾ ಉಂಟು. ವಿಯರ್ಡ್ ಅಂದರೆ? ವಿಯರ್ಡ್ ಅಂತ ಹೇಳಿದ್ರೆ ಒಂಥರ ಅಜೀಬ್ ಹೇಳ್ತಾರಲ್ಲ ಕನ್ನಡದ, ಹಿಂದಿಯಲ್ಲಿ ಅಜೀಬಿಗೆ ಅಂತ ಹೇಳ್ತಾರೆ. ಹಾಗೆ ಅಂತ ಹೇಳಿದ್ರೆ ಫಾರೆಸ್ಟ್ ದಿಂದಲ್ಲ ಹೋಗುದಲ್ಲ, ಫಸ್ಟ್ ಟೈಮ್ ಹೋಗುದಲ್ಲ ಹಾಗೆ. ಓಕೆ. ಮತ್ತೆಂತ ಗೊತ್ತಾ, ನಿಮ್ಗೆ ಜಾಸ್ತಿ ಆಕ್ಸಿಜನ್ ಎಲ್ಲ ಸಿಗೋದು ಈ ಫಾರೆಸ್ಟ್ ರೂಟಲ್ಲಿ ನೀವು ಟ್ರಾವೆಲ್ ಮಾಡಿದಾಗ. ಅದೌದು. ಸೊ ಹಾಗಾಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಸ್, ಪ್ಲಾಂಟ್ಸ್. ಎಸ್. So at least every person should take at least one trek per month to the nature. Nature cure here. Yes. Without paying any bills. Yes. ಸೊ ಹೋಗುವ. ದೂದ್ಸಾಗರ್ ಫಾಲ್ಸ್ ಹೇಗಿರುತ್ತೆ ಅಂತ ನೀವೆಲ್ಲ ಮೂವಿಗಳಲ್ಲೆಲ್ಲ ನೋಡಿರ್ತೀರ. ಬಟ್ ಇವತ್ತು ಮೂವಿಗಿಂತ ಜಾಸ್ತಿನೇ ನಿಮಗೆ ತೋರಿಸ್ತೇನೆ. ಯಾಕೆಂದರೆ ಮೂವಿಯಲ್ಲಿ ಒಂದು ಸಣ್ಣ ಸಣ್ಣ ಕ್ಲಿಪ್ಸನ್ನು ತೋರಿಸ್ತಾರೆ. ಬಟ್ ಇವತ್ತು ದೂದ್ಸಾಗರ್ನ ನಿಜವಾದ ಆ ಒಂದು ನೀರು ಬರುವಂಥದ್ದು, ಅದು ಕೂಡ ಮಾನ್ಸೂನ್ ಟೈಮಲ್ಲಿ ಹೇಗಿರ್ತದೆ ಅಂತ ನಂಗೆ ಗೊತ್ತಿಲ್ಲ. ಇವರ ಹತ್ರ ಕೇಳುವ. ಹೇಳಿ. ನಂಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗೋದು. ಫಸ್ಟ್ ಟೈಮ್ ಹೋಗ್ತಾ ಇದ್ದಾರೆ ಇವರು ಕೂಡ.
ಸೊ ನೋಡು ಹೇಗಿದೆ ರೂಟ್. ಸೊ ವೀಕೆಂಡ್ಸಲ್ಲೆಲ್ಲ ಬಂದರೆ ಸುಮಾರು ಜನ ಇರ್ತಾರೆ. ಸೊ ನೀವು ಕೂಡ ನೋಡಿ ಬನ್ನಿ ಯಾವಾಗ ಬರಬೇಕು ಅಂತ. ವೀಕ್ ಡೇಲಿ ಬಂದರೆ ನೀವು ಆರಾಮ್ಸೆ ದೂದ್ಸಾಗರ್ ಟ್ರೆಕ್ ಮಾಡ್ಬೋದು. ಬಟ್ ಕಂಪ್ಯಾರಿಟಿವ್ಲಿ ಇದು ಸ್ವಲ್ಪ 12 ಕಿಲೋಮೀಟರ್ ಟ್ರೆಕ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಬಿಗಿನರ್ಸ್ಗೆ. ಬಟ್ ಇಫ್ ಯು ಹ್ಯಾವ್ ಅ ಪ್ಯಾಷನ್ ಟು ಟ್ರಾವೆಲ್, ಇಫ್ ಯು ಹ್ಯಾವ್ ಅ ಪ್ಯಾಷನ್ ಟು ಟ್ರೆಕ್, ಯು ಕ್ಯಾನ್ ಟ್ರೆಕ್ ಎನಿವೇರ್ ಅಂತ ಹೇಳಿದಾರಲ್ಲ. ಸೊ ಹಾಗೆ ಮತ್ತು ಹಾಗೆಯೇ ಸುಹಾಸ್ ಹೇಳಿ, ಏನಾದರೂ ಹೇಳಲಿಕ್ಕೆ ಬಯಸ್ತೀರಾ? ಇಲ್ಲಿ ತನಕ ಬಂದ್ವಿ ನಾವು, ಯಾತ್ರಿಯೋ ನಮ್ಮ SK ಮತ್ತು ಗೌರೀಶ್ ಅವರು ಕರ್ಕೊಂಬಂದರು. ಬೆಸ್ಟ್ ಅಂದರೆ ಟ್ರೈನಲ್ಲಿ ಬಂದ್ವಿ ಮತ್ತು TTಲಿ ಎಂಜಾಯ್ ಮಾಡಿಸಿದ್ರು. ಬೆಳಗಿಂದಾನೇ ಫುಲ್ ಎನರ್ಜೆಟಿಕ್ ಆಗಿ ಕರ್ಕೊಂಡ್ಬರ್ತಾ ಇದ್ದಾರೆ. ಈಗ ಫುಲ್ ಮತ್ತೆ ಎನರ್ಜೆಟಿಕ್ ಆಗಿ ಕರ್ಕೊಂಡು ಹೋಗ್ತಾರೆ ಮತ್ತು ಮೆಮೊರೀಸ್ ಮಾಡಿಕೊಡ್ತಾರೆ ಅಂತ 100% ಇದೆ. ನೆಕ್ಸ್ಟ್ ಟೈಮ್ ಯಾತ್ರೆಯೋ ಗ್ರೂಪ್ನ ಫಾಲೋ ಮಾಡಿ. ನೆಕ್ಸ್ಟ್ ಟೈಮಲ್ಲಿ ಈಗಲೇ ಅಂದರೆ ಈಗ ನೆಕ್ಸ್ಟ್ ಟೈಮ್ ಟ್ರಿಪ್ಪಿಗೆ ಬನ್ನಿ. ಸಾರಿ, ಸ್ವಲ್ಪ ಮಿಸ್ಟ್ ಆಯಿತು. ಮಿಸ್ಟ್ ಅದೇ ಅವರಂದ್ರೆ ಟ್ರೆಕ್ ಎಕ್ಸೈಟ್ಮೆಂಟಲ್ಲಿ ಏನೆಲ್ಲ ಫುಲ್. ಹಾಂ, ಅವರು ಟ್ರಕ್ಕಿದ್ದು ನಶೆಯಲ್ಲಿದ್ದಾರೆ ಗಾಯ್ಸ್. ಈಗ ತಮಿಳ್ சொல்றே ತಮಿಳ್ ಏನು சொல்றே ஒரு குடி எல்லாரும் வாங்க தூத்சாகர் ಆಲ್ವೇಸ್ ವೆಲ್ಕಮ್ಸ್ ಯು. ವೆಲ್ಕಮ್ ಯು. ಓಕೆ, ಸೊ ಹೋಗ್ತಾ ಹೋಗ್ತಾ ಇನ್ನಷ್ಟು ಮಾತಾಡಲಿಕ್ಕಿದೆ. ಆಗಲೇ ಹೇಳಿದೆ 12 ಕಿಲೋಮೀಟ್ರ್ ಅಂತ. ಸೊ ಹೋಗುವ. ನಮ್ಮ ಇನ್ನೂ ಟೀಮಲ್ಲಿ ಹಿಂದೆಗಡೆ ಇದೆ. ಸೊ ಅವ್ರ ಹತ್ರ ಮಾತಾಡ್ತಾ ಬರುವ. ಕರೆಕ್ಟ್ ಸಿಕ್ಕಿದ್ರೆ ಏನು ಮಾಡೋದು? ಆಗದಿಂದ ನಾನು ಒಬ್ಬರ ಹತ್ರ ಮಾತಾಡಿಸ್ತೇನೆ ಅಂತ ಹೇಳ್ತಾ ಇದ್ದೆ. ಸೊ ಇವರೇ, ಹಾಯ್ ಜನನಿ ಅವರೇ, ಹೇಳಿ ಹೇಗಾಗ್ತಿದೆ ದೂದ್ಸಾಗರ್? ಆ್ಯಕ್ಚುಲಿ ಬೇರೆನೇ ಎಕ್ಸ್ಪೆಕ್ಟೇಷನ್ ಇತ್ತು, ಇಲ್ಲಿ ಬಂದ್ಮೇಲೆ ಸುಸ್ತಾಗ್ತಿದೆ. ಆ್ಯಂಡ್ ಇದು ತುಂಬ ಲಾಂಗ್ ಇದೆ. ಬಟ್ ಅಷ್ಟು ಸುಸ್ತಿಲ್ಲ. ಸುಸ್ತಿಲ್ಲ ಅಂದರೆ ಅಲ್ಲಿ ಸುಸ್ತಾಯಿತು, ಅಷ್ಟು ಸ್ಟೀಪ್ ಇತ್ತಲ್ಲ, ಫುಲ್ ಹೈಟ್, ಒಳ್ಳೆ ಕಾಫಿ ತೋಟ. ಕ್ಯಾಮರಾ ನೋಡಿ. ಸೊ ಈಗ ಸ್ವಲ್ಪ ಓಕೆ, ಇದು ಸ್ವಲ್ಪ ಸ್ಟ್ರೈಟ್ ರೋಡ್ ಉಂಟು. ಸೊ ಇದು ಸ್ವಲ್ಪ ಓಕೆ ಇದೆ. ಬಟ್ ಕಂಟಿನ್ಯೂಸ್ ಆಗಿ ತುಂಬ ಜೋರಾಗಿ ಮಳೆ ಬರ್ತಿದೆ. ಈಗ ಸ್ವಲ್ಪ ನಿಂತಿದೆ. ಇನ್ನು ನಾವು ಬರೀ 3.5 ಕಿಲೋಮೀಟರ್ ಅಂತ, ನಂಗೆ ಆಲ್ರೆಡಿ 10 ಕಿಲೋಮೀಟರ್ ನಡೆದಿದ್ದು ಫೀಲ್ ಆಗ್ತಾ ಉಂಟು. ಇಷ್ಟೆಲ್ಲ ಕಷ್ಟಪಟ್ಟು ನಡೆಯೋದು ಯಾಕೆ? ವೈ ದ ಫೇಮಸ್ ವಾಟರ್ ಫಾಲ್ಸ್ ಆಫ್ ಗೋವಾ, ದೂದ್ಸಾಗರ್. ಇಂಡಿಯಾ. ಇಂಡಿಯಾ. ನಮ್ಮ ಅಮ್ಮ ಹೇಳಿದ್ದಾರೆ ದೂದ್ಸಾಗರ್ ಅಂತ ಹೇಳಲಿಕ್ಕೂ. 1/2 ಲೀಟರ್ ಹಾಲು ತಗೊಂಡು ಬಾ ಅಂತ. ಹಾಗೇನೆ ಇಲ್ಲಿ ಕೂಡ ಇದ್ದಾರೆ ಸೌಮ್ಯ, ಶರಣ್ಯ ಹೇಳಿ. ಲಾಸ್ಟ್ ವ್ಲಾಗಲ್ಲಿ ನೀವು ಕೊಡಚಾದ್ರಿಯಲ್ಲಿ ಇದ್ರಿ, ಈ ವ್ಲಾಗಲ್ಲಿ ನೀವು ಅಲ್ಲಿಗಿಂತ ಇದು ಬೆಟರ್ ಇದೆ. ಹೌದಾ? ಆರಾಮಿದೆಯಾ? ಆರಾಮಿದೆ ಹೋಗ್ಲಿಕ್ಕೆ. ಹೌದಾ? ಮತ್ತೆ ಬೇರೆ ಏನಾದ್ರು ನಿದ್ದೆ ಎಲ್ಲ ಟ್ರೈನಲ್ಲಿ? ನಿದ್ದೆಯಲ್ಲಿ ಫುಲ್ ಆರಾಮಾಗಿದೆ ನಿದ್ದೆ. ಓಕೆ, ಹೇಳಿ. ಬೇರೆ ಎಂತ ಹೇಳುದು? ಅಷ್ಟೇ. ಗೀತಾಂಜಲಿ ಏನು ಹೇಳ್ತೀರಾ ದೂದ್ಸಾಗರ್? ನಿಮ್ಮ ಲೈಫಲ್ಲಿ ಒಮ್ಮೆ ಆದರೂ ದೂದ್ಸಾಗರ್ ನೋಡ್ಬೇಕಂತ ಆಸೆ ಇತ್ತಾ? ಅಲ್ಲ, ಸಡನ್ ಆಗಿದೆ. ಸಡನ್ ಸರ್ ಹಾಗೇನು ಪ್ಲಾನ್ ಇಲ್ಲ. ಬಟ್ ಒಳ್ಳೇದಲ್ಲ, ಎಲ್ಲ ಕವರ್ ಮಾಡಿದ್ರೆ ಅಲ್ಲ, ಚಂದ ನೋಡ್ಲಿಕ್ಕೆ ನೇಚರ್. ಅದ ನೀವು ಟ್ರಾವೆಲ್ ಮಾಡ್ತಿರ್ಲಿಲ್ಲ, ಥ್ಯಾಂಕ್ಸ್ ಟು ಯಾತ್ರಿಯೋ. ಓಕೆ, ಥ್ಯಾಂಕ್ಸ್ ಟು ಯಾತ್ರಿಯೋ, ಥ್ಯಾಂಕ್ಸ್ ಟು ಮೈ ಫ್ರೆಂಡ್ ಶಿವಪ್ರಸಾದ್. SK ಆಯ್ತಾಯ್ತು, SK. ಥ್ಯಾಂಕ್ ಯು SK. ಎಸ್. ಸೊ ನೀವು ಕೂಡ ದೂದ್ಸಾಗರ್ ನೋಡ್ಬೇಕಂತ ಆದರೆ ಬರ್ಬೋದು ನಮ್ಮ ಜೊತೆ ಯಾತ್ರಿ ಅಂತ. ನೀವು ಬ್ಯಾಂಗ್ಳೂರಿಂದನೂ ಬರ್ಬೋದು, ಮಂಗಳೂರಿಂದನೂ ಬರ್ಬೋದು, ಉಡುಪಿಯಿಂದನೂ ಬರ್ಬೋದು, ಎಲ್ಲಿಂದ ಬೇಕಿದ್ರೆ ಬರ್ಬೋದು. ಬಟ್ ಯುಗಾಂಡದಿಂದ ಸಹ ಬರ್ಬೋದು, ಆಯ್ತಾ? ಹಾಗೇನೆ ನಮ್ಮ ಮಂಜುಳಾ, ಆರಿಜ್ಜಿ, ಶ್ರೀದೇವಿ, ಟೆಲ್ ಮಿ, ಲಾಸ್ಟ್ ವೀಕ್ you had been to Kodachadri. Now you are going to Dudhsagar. Now I'm How are you feeling? Wait 1 second, let me cross. Okay. Yeah. Loudly. Last week I had traveled with the Yatrio to Kodachadri. Okay. That was your first trek? Yeah, that was my first beginner trek. Okay. So this is my second trek. Okay. So yeah, it's nice. Nice. Looking forward to more trips, huh? No, I think. No? Oh. Shit. You're going to cut that? No, I'm putting everything. ಓಕೆ, ಸೊ ಈಗ ಹೋಗ್ತಾ ಇದ್ದೇವೆ. ಸೊ ಆಲ್ಮೋಸ್ಟ್ ಒಂದು 4 ಕಿಲೋಮೀಟರ್ ನಾವು ನೋಡ್ಕೊಬಂದು ಈ ಥರ ಪಾತಿಗೆ ರೀಚ್ ಆಗಿದ್ದೇವೆ. ಸೊ ನಮ್ಮ ಟೀಮಲ್ಲಿ 16 ಜನ ಇದ್ದಾರೆ. ಅದರಲ್ಲಿ 8 ಜನ ಮುಂದೆ ಇದ್ದರೆ ಇಲ್ಲಿ ಒಂದು 8 ಜನ ಇದ್ದಾರೆ. ಸೊ ಹೋಗ್ತಾ ಹೋಗ್ತಾ ಒಳ್ಳೆ ಸೀನರಿ ನೋಡ್ತಾ ಈ ಟ್ರಿಪ್ಪನ್ನು ಎಂಜಾಯ್ ಮಾಡೋಣ. ಸೊ ನೀವು ಕೂಡ ದೂದ್ಸಾಗರ್ ಬರಬೇಕು ಅಂತ ನಾನು ಹೇಳಲ್ಲ, ಈ ಎಲ್ಲ ನೋಡಿ ನಿಮಗೆ ಖುಷಿ ಆದರೆ ಬನ್ನಿ ಅಂತ ಹೇಳ್ತೇನೆ. ಸೊ ಹೋಗುವ, ಬನ್ನಿ ಹೇಗಾಗುತ್ತೆ ನೋಡುವ. ನಾವೀಗ ದೂದ್ಸಾಗರ್ನ ವಾಟರ್ಫಾಲ್ ಇದೆ, ಅಲ್ಲಿ ರೀಚ್ ಆಗಿದ್ದೇವೆ. ಇದಲ್ಲ ಅಲ್ಲಿದೆ ನೋಡಿ, ಅಲ್ಲಿದೆ ದೂದ್ಸಾಗರ್ ವಾಟರ್ಫಾಲ್. ತೋರಿಸ್ತೇನೆ ಹತ್ತಿರದಿಂದ.
ಅದರ ಮೊದಲು ನಾವು ಇಲ್ಲಿ ತುಂಬ ಹೊತ್ತು ನಿಲ್ಲಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಇವತ್ತು ವೀಕೆಂಡ್ ಆಗಿರೋ ಕಾರಣ ಫುಲ್ ರಶ್ ಮಾರೆ. ಸೊ ನಾನೀಗ ಮಾತಾಡೋದು ಎಷ್ಟು ಕೇಳ್ತಾ ಇದೆ ಅಂತಲೂ ಕೂಡ ನಂಗೆ ಗೊತ್ತಾಗ್ತಾ ಇಲ್ಲ, ಅಷ್ಟು ನೀರಿನ ಫೋರ್ಸ್ ಉಂಟು. ಬಟ್ ಖಂಡಿತ ನಿಮಗೆ ದೂದ್ ಸಾಗರ್ನ ಒಂದು ವ್ಯೂ ನೋಡಿ. ಇಲ್ಲಿ ತನಕ ಬಂದೆ, ಇವರಿಗೆ ಒಂದು ದೂದ್ ಸಾಗರ್ ವ್ಯೂ ತೋರಿಸ್ಬೇಕಲ್ಲ. ನೀವು ಹೋಗ್ತೀರಿ ಬಂದೆ, ಈಗ ಬಂದೆ ಬರ್ತೇನೆ. ನೋಡಿ ಇಲ್ಲಿ ತನಕ ಬಂದು ನಾನು ನಿಮಗೆ ದೂದ್ ಸಾಗರ್ನ ಒಂದು ವ್ಯೂ ತೋರಿಸಿದ್ದೆ, ಅದೇನೋ ಒಂದು ಇನ್ಕಂಪ್ಲೀಟ್ ಇದ್ದಾಗೆ. ಸೊ ಹಾಗಾಗಿ ನೋಡಿ ಹೋಗ್ತಾ ಇದೆ. Get ready. 3, 2, 1. ಸೊ ಇದುವೇ ದೂದ್ ಸಾಗರ್ನ ವಾಟರ್ ಫಾಲ್ಸ್ ಆಯಿತಾ. ತುಂಬ ಹತ್ತಿರಕ್ಕೆ ಹೋಗಲಿಕ್ಕೆ ಬಿಡೋದಿಲ್ಲ, ಯಾಕಂದರೆ ಅಷ್ಟೊಂದು ಫೋರ್ಸಲ್ಲಿ ನೀರು ಬರ್ತಾ ಉಂಟು. ಸೊ ಹಾಗಾಗಿ ಹತ್ತಿರಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಎಷ್ಟು ದೂರದಿಂದ ತೋರಿಸ್ಲಿಕ್ಕೆ ಚಾನ್ಸ್ ಉಂಟು ಅಷ್ಟು ದೂರದಿಂದ ತೋರಿಸಿದ್ದೇನೆ. ಸೊ ನೀವು ಕೂಡ ಖಂಡಿತ ದೂದ್ ಸಾಗರ್ ಒಮ್ಮೆ ಆದರೂ ಲೈಫಲ್ಲಿ ವಿಸಿಟ್ ಮಾಡಲೇಬೇಕು ಅಲ್ವಾ? ಒಮ್ಮೆ ಆದರೂ ದೂದ್ ಸಾಗರ್ ಲೈಫಲ್ಲಿ ವಿಸಿಟ್ ಮಾಡಲೇಬೇಕಲ್ಲ? ಎಸ್. ಸೊ ಹೋಗುವ. ಈಗ ನಾವು ಎಷ್ಟು 12 ಕಿಲೋಮೀಟರ್ ಟ್ರೆಕ್ ಮಾಡಿದ್ವಿ, ಅಷ್ಟೇ 12 ಕಿಲೋಮೀಟರ್ ವಾಪಸ್ ಟ್ರೆಕ್ ಮಾಡಿ ನಾವು ನಮ್ಮ ಬೇಸ್ಗೆ ಹೋಗಬೇಕು. ಸೊ ಹೋಗುವ ಬನ್ನಿ. ಬಟ್ ರಿಯಲಿ ವರ್ತ್ ಇಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಈ ಥರ ಒಂದು ಹಾಯ್ ಮಂಗಗಳು ಮತ್ತು ಒಂದು ಟ್ರೂಲಿ ಈ ಭಗವಾನ್ ಮಹಾವೀರ್ ನ್ಯಾಷನಲ್ ಪಾರ್ಕ್ ಒಳಗಡೆ ಅಥವಾ ಈ ಫಾರೆಸ್ಟ್ ಒಳಗಡೆ ಹೋಗುವಂಥದ್ದು ನಿಜಕ್ಕೂ ತುಂಬ 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 ಖುಷಿ ಕೊಡುವಂಥದ್ದು. ಸೊ ಖಂಡಿತ ನೀವು ಕೂಡ ದೂದ್ ಸಾಗರ್ ಬನ್ನಿ, ಇಂತಹ ಜಾಗಗಳನ್ನು ವಿಸಿಟ್ ಮಾಡಿ ಅಂತ ಹೇಳ್ತಾ ಈಗ ಕೆಳಗಡೆ ಡಿಸೆಂಡ್ ಆಗುವಂಥದ್ದು. ಸೊ ನಿಮಗೆ ವಿಸಿಟ್ ಮಾಡಬೇಕಂತಾದರೆ ನಮ್ಮ ಪೇಜನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಎವ್ರಿ ವೀಕೆಂಡ್ ಟ್ರಿಪ್ ಇರ್ತದೆ ದೂದ್ ಸಾಗರಿಗೆ. ಸೊ ಅದರಲ್ಲಿ ವಿಸಿಟ್ ಮಾಡಿ ನಿಮ್ಮ ಲೈಫಲ್ಲಿ ಒಂದೊಳ್ಳೆಯ ವಾಟರ್ ಫಾಲ್ಸ್ ಅಥವಾ ಇಂಡಿಯಾದಲ್ಲಿರುವಂತಹ ಒಂದು ಒಳ್ಳೆಯ ಪ್ಲೇಸನ್ನು ನೋಡ್ಬೋದು ಅಂತ ಹೇಳ್ತಾ ಈಗ ಇಲ್ಲಿಂದ ಕೆಳಗಡೆ ಹೋಗುವ ಬನ್ನಿ. ಸೊ ಇದು ನಮ್ಮ ದಾಂಡೇಲಿಯಿಂದ ಬರುವಂತಹ ಕಾಳಿ ನದಿ. ಸೊ ಇದು ದೂದ್ ಸಾಗರ್ ಮೇಲೆ ವಾಟರ್ ಫಾಲ್ಸ್ ಏನಿದೆ ಅಲ್ಲಿಂದ ಬಂದು ಹೀಗೆ ಹೋಗ್ತದೆ. ಸೊ ಸೂಪರ್ ಡ್ಯಾಮ್ ಅಂತ ಉಂಟಂತೆ, ಅವ್ರ ಹತ್ರ ಕೇಳುವ, ನಂಗೆ ಗೊತ್ತಿಲ್ಲ, ಅವ್ರ ಹತ್ರ ಕೇಳುವ. ಸೊ ನೀವೆಲ್ಲ ದೂದ್ ಸಾಗರ್ ಡ್ಯಾಮನ್ನು ದೂದ್ ಸಾಗರ್ ವಾಟರ್ ಫಾಲ್ಸನ್ನು ನೋಡಿರ್ತೀರಾ. ದೂದ್ ಸಾಗರ್ ವಾಟರ್ ಫಾಲ್ಸ್ ಆ ಕಡೆ ಏನು ಉಂಟಂತ ಇವರು ಹೇಳ್ತಾರೆ. ದೂದ್ ಸಾಗರ್ ವಾಟರ್ ಫಾಲ್ಸ್ ಆ ಕಡೆ ಅಂತ ಇದೆ. ದೂದ್ ಸಾಗರ್ ಆ ಕಡೆ ಒಂದು ದೊಡ್ಡದು ಡ್ಯಾಮ್ ಇದೆ. ಓಕೆ, ಡ್ಯಾಮಿಗೆ ಸೂಪರ್ ಡ್ಯಾಮ್ ಅಂತಾರೆ. ಸೂಪರ್ ಡ್ಯಾಮ್ ಅಂತ. ಅಲ್ಲಿ ಹರ್ಕೊಂಡು ಈ ಸೈಡ್ ಬರ್ತದೆ. ಯಾವ ಕಡೆ? ಈ ಸೈಡ್ ಹರ್ಕೊಂಡು ಈ ಕಡೆ ಬರ್ತದೆ. ಸೊ ಇಲ್ಲಿ ಇದು ವಾಟರ್ ಫಾಲ್ ಹೇಗೆ ಅಂದರೆ ಡೇಂಜರ್ ಇದೆಯಾ? ಆದರೆ ಗಾಡಿ ಜೊತೆ ಬಂದರೆ ಸೇಫ್ಟಿ ಇರ್ತೀರಾ. ಇನ್ನು ವಿದೌಟ್ ಗಾಡಿ ಬಂದರೆ ನಿಮಗೆ ಸ್ವಲ್ಪ ಡೇಂಜರ್ ಇರ್ತದೆ. ಡೆತ್ ಎಲ್ಲ ಆಗಿದ್ದು ಇದೆ, ಸುಮಾರು ಇನ್ಸ್ಟೆನ್ಸ್ ಇದೆ. ಸುಮಾರಾಗಿರುತ್ತೆ. ಓಕೆ. ಸೊ ಖಂಡಿತ ನೀವು ಕೂಡ ಬರೋದಂತಾದರೆ ಇಲ್ಲಿ ಬೇರೆ ವಿದೌಟ್ ಗೈಡ್ ಎಂಟ್ರಿ ಇಲ್ಲ. ವಿದೌಟ್ ಗಾಡಿ ಇಲ್ಲ, ಗಾಡಿ ಕಂಪಲ್ಸರಿ. ಸೊ ಹೇಗೆ ಬುಕ್ ಮಾಡ್ಬೋದು ಅವರು? ನೀವು ಬೇಕಾದ್ರೆ ಮೊಬೈಲ್ ನಂಬರ್ ತೊಗೋಬೋದು, ಬೇಕಾದ್ರೆ ಅಲ್ಲಿ ಬುಕಿಂಗ್ ಕೌಂಟರ್ ಇದೆ. ಓಕೆ, ಅಲ್ಲಿ ಮಾಡ್ಬೋದು. ಹಾಂ, ಸರಿ. ಹೆಚ್ಚು ಮೊಬೈಲ್ ಆನ್ಲೈನ್ ಮಾಡೋದಿಲ್ಲ, ಮೊಬೈಲ್ ನಂಬರಲ್ಲೇ ಮಾಡ್ತಾರೆ. ಸರಿ. ಸೊ ನೀವೇನಾದರೂ ಬರೋದಂತಾದರೆ ಡೈರೆಕ್ಟ್ ಬರ್ಬೋದು, ಅಥವಾ ನಮ್ಮನ್ನು ಯಾತ್ರಿಯೋ ಏನಿದೆ ಅದರಲ್ಲಿ ನೀವು ಬುಕ್ ಮಾಡಿ ಬರ್ಬೋದು. ನಿಮ್ಮನ್ನು ಕೂಡ ಪ್ರತಿ ವೀಕೆಂಡ್ ನಾವು ದೂದ್ ಸಾಗರ್ ಮತ್ತು ಬೇರೆ ಬೇರೆ ಜಾಗಗಳಿಗೆ ಕರ್ಕೊಂಡು ಹೋಗ್ತೇವೆ. ಬಟ್ ಒಂದು ಹೇಳೋದೇನೆಂದರೆ ಲೈಫಲ್ಲಿ ಒಮ್ಮೆ ಆದರೂ ದೂದ್ ಸಾಗರನ್ನು ನೋಡಲೇಬೇಕು ಅಲ್ಲ? ಖಂಡಿತ ದೂದ್ ಸಾಗರ್ ನೋಡಲೇಬೇಕು. ಅಷ್ಟೊಂದು ಖುಷಿ ಆಗುತ್ತೆ. ಅಲ್ಲಿಗೆ ಹೋಗುವಂತಹ ದಾರಿ ಸ್ವಲ್ಪ ಕಷ್ಟ ಇದೆ, ಬಟ್ ಅಲ್ಲಿ ಟ್ರೆಕ್ಕಿಂಗ್ ಮಾಡಬೇಕು. 12 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಬೇಕು. ಬಟ್ ಅಷ್ಟೆಲ್ಲ ಟ್ರೆಕ್ಕಿಂಗ್ ಮಾಡಿ ಕಾಲು ಸುಸ್ತಾಗಿ ಆ ಒಂದು ವ್ಯೂ ನೋಡುವಾಗ ಆಗುವಂತಹ ಖುಷಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರ ಸೀನರಿ ಕೂಡ ನೀವು ನೋಡ್ಕೊಬಂದ್ರಿ, ದೂದ್ ಸಾಗರನ್ನು ಕೂಡ ನೋಡ್ಕೊಂಬಂದ್ರಿ. ಸೊ ಇಲ್ಲಿಂದ ಈಗ ನಾವು ವಾಪಸ್ ಹೋಗ್ತೇವೆ. ವಾಪಸ್ ಹೋಗಿ ನಾವು ನಮ್ಮ ಹಿಂದೆ ಮನೆಗೆ ಹೋಗ್ತೇವೆ. ಸೊ ಇದು ನೀವು ಕರೆಕ್ಟಾಗಿ ಇಲ್ಲಿ ಬಂದರೆ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ಬೋದು, ಎಷ್ಟೊತ್ತಿಗೆ ಎಂಡ್ ಮಾಡ್ಬೋದು? 8 o'clock ಟಿಕೆಟ್ ಕೌಂಟರ್ ಓಪನ್ ಆಗ್ತದೆ. ಲಾಸ್ಟ್ 11 ಬಂದ್ ಆಗ್ತದೆ. ಓಕೆ. ಆ ಸಲುವಾಗಿ ನೀವು ಬೇಗ ಜಸ್ಟ್ ರೀಚ್ ಆಗ್ತಿರಲ್ಲ, ಹೋಗಿ ಬರ್ಲಿಕ್ಕೆ ನಿಮಗೆ ಚಲೋ ಆಗ್ತದೆ. ಅಂದರೆ ಸಾಯಂಕಾಲ ಕತ್ಲಾಗ್ತಲ್ಲ, ಅದು ಬೆಳಗ್ಗೆ ರೀಚ್ ಆಗ್ಬೋದು. ಮತ್ತೆ ಸ್ವಲ್ಪ ಬೇಗ ಟ್ರೆಕ್ ಮಾಡಿದರೆ ಬೇಗ ಟ್ರ್ಯಾಕ್ ಮಾಡಿ ನಿಮಗೆ ಸೇಫ್ಟಿ. ಎಸ್. ಮತ್ತು ಇದು ಫಾರೆಸ್ಟ್ ಅನಿಮಲ್ಸ್ ಎಲ್ಲ ಇದೆಯಾ? ಅನಿಮಲ್ಸ್ ಇದೆ, ಅಲ್ಲಿ ಲೆಪರ್ಡ್ ಇದೆ, ಬ್ಲ್ಯಾಕ್ ಪ್ಯಾಂಥರ್ ಇದೆ, ಅದೆಲ್ಲ ಇದೆಯಾ? ಕರಡಿ ಇದೆ. ಓಕೆ. ಚೀತಾ ಇದೆ. ಇದು ಫಾರೆಸ್ಟ್ ಹೆಸರು? ನಾವು ಇದಕ್ಕೆ ವೈಲ್ಡ್ ಲೈಫ್ ಮಹಾವೀರ್ ವೈಲ್ಡ್ ಲೈಫ್ ಸೆಂಚುರಿ ಅಂತ. ಮಹಾವೀರ್ ವೈಲ್ಡ್ ಲೈಫ್ ಸೆಂಚುರಿ. ಓಕೆ.
ಹಾಗೇನೆ ಇಲ್ಲಿ ಕೆಲವರಿಗೆ ಆಸೆ ಇರುತ್ತೆ ಟ್ರೈನಲ್ಲಿ ಹೋಗಬೇಕು ಅಂತ. ಟ್ರೈನಲ್ಲಿ ಹೋಗೋಕೆ ಸಿಗೋದಿಲ್ಲ. ನಿಮ್ಗೆ ಹೋಗೋದಿದ್ರೆ ಓನ್ಲಿ ಹೋಗ್ಬೋದು, ಅದೇ ಅಲ್ಲಿ ಸ್ಟಾಪ್ ಆಗ್ತಿದೆ, ಅಲ್ಲಿ ಹಿಡಿಯೋಕೆ ಸಿಗೋದಿಲ್ಲ ನಮಗೆ. ಓಕೆ. ಅಲ್ಲಿ ರೈಲ್ವೆ ಪೊಲೀಸ್ RFI ದಂಡ ಕಟ್ತಾರೆ. ಓಕೆ. ಫೈನ್ ಫೈನ್ ಆಗ್ತಾರೆ. 6 ತಿಂಗಳು ಜೈಲು ಮಾಡ್ತಾರೆ. 6 ತಿಂಗಳು ಜೈಲು. ಮತ್ತು ಫೈನ್ ಎಷ್ಟು? ಫೈನ್ ಒಬ್ಬರಿಗೆ 1000 ರೂಪಾಯಿ, 500 ರೂಪಾಯಿ. ಸೊ ಸುಮಾರು ಜನರಿಗೆ ಆಸೆ ಇರ್ತದೆ ಈ ದೂಧಸಾಗರ್ ಬರಬೇಕಂತ ಆಸೆ ಇದ್ದರೂ ಕೂಡ ಕೆಲವರಿಗೆ ಇನ್ನೂ ಸ್ವಲ್ಪ ಅತಿ ಆಸೆ ಇರ್ತದೆ. ಅದೇನೆಂದರೆ ಆ ರೈಲ್ವೆ ಬ್ರಿಡ್ಜ್ ಏನಿದೆ ಅಲ್ಲಿಂದ ನೋಡಬೇಕು ದೂಧಸಾಗರ್ ಅಂತ. ಸೊ ಅಲ್ಲಿಗೆ ಯಾರೂ ಹೋಗಲಿಕ್ಕಿಲ್ಲ, ಹೋದರೆ 6 ತಿಂಗಳು ಜೈಲಂತೆ, ಹಾಗೆಯೇ ಫೈನ್ ಕೂಡ ಕಟ್ಟಬೇಕು. ಸೊ ಇದೊಂದು ನೆನಪಿರಲಿ. ಸೊ ನೀವು ಬರೋದಂತಾದರೆ ಇದೇ ರೂಟಲ್ಲಿ ಟ್ರೆಕ್ಕಿಂಗ್ ಮಾಡಿ 12+12 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಿಯೇ ಬರಬೇಕು. ಬಂದಾಗ ಇವರು ಬ್ರೇಕ್ಫಾಸ್ಟ್ ಲಂಚ್ ಅದನ್ನೆಲ್ಲ ತಂದರೆ ಆರಾಮ್ಸೆ ನೀವು ಆನ್ ದ ವೇ ಎಲ್ಲ ಮಾಡಿ ಹೋಗ್ಬೋದು. ಸೊ ಇಲ್ಲಿಂದ ಈಗ ವಾಪಸ್ ಹೋಗುವ ಬನ್ನಿ.